ನಮಸ್ತೆ. ಇದು ಶುಕ್ರವಾರದ ವಿಡಿಯೋ ಆಗಿರುತ್ತೆ. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಇದಾಗೋಗಿತ್ತು. ಸರಿ ಅದಕ್ಕೆ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಸಪ್ರೇಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಎತ್ತಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಎತ್ತಿಕ್ತಿದ್ದೆ. ನನ್ನ ಮಕ್ಕಳು ಬಾಟ್ಲು ವಿಕ್ಸೋದು ಮುಚ್ಚಳ ಎಲ್ಲ ಇಟ್ಕೊಂಡು ಆಟ ಆಡ್ತಾಯಿದ್ರು. ಇನ್ನೇನು ಮಾಡ್ತಾರೆ ಪಾಪ, ಆಟ ಆಡ್ಕೊಂಡು ಕುಂತವ್ರೆ. ನೋಡಿ, ಇದು ನನ್ನ ಮಕ್ಕಳು ಮಾಡಿರೋ ಕೆಲಸ. ಹೆಂಗೆಲ್ಲ ಅಂಡಿದ್ದಾರೆ ಮನೆ ತುಂಬ ಅಂತ ನೋಡಿ. ಮಕ್ಕಳಿದ್ರೇ ಈ ಥರ ಏನು ಮಾಡೋಕ್ಕಾಗಲ್ಲ. ಸ್ಕೂಲ್ ಓಪನ್ ಆಗೋ ತನಕ ಇದೇ ಪ್ರಾಬ್ಲಮ್ಮು. ನಾನು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಇತ್ತು ಬಿಡಿಸಿ ನಾನೊಂದಿಷ್ಟು ಗುಡ್ಡೆ ಹಾಕಿದ್ದೀನಿ ಕಸನ. ಮತ್ತು ಸಿಲಿಂಡ್ರು ಬೇರೆ ಬಂದಿತ್ತು, ಅದನ್ನು ಇಲ್ಲೇ ಇಟ್ಟಿದ್ದೀನಿ. ಆಮೇಲೆ ಸ್ವಲ್ಪ ಅಕ್ಕಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಸ್ವಲ್ಪನೇ ಇದ್ದಿದ್ದು. ಸರಿ ಅಕ್ಕಿ ಮೂಟೆ ಎಳೆದಿಟ್ಕೊಂಡಿದ್ದೀನಿ. ಸೋಸಬೇಕು ಅಂತ ಹೇಳ್ಬಿಟ್ಟು ಎಳೆದಿಟ್ಕೊಂಡಿದ್ದೀನಿ, ಸೋಸಿಲ್ಲ ಇನ್ನು. ಅದು ಬೆಳ್ಳುಳ್ಳಿ ಫ್ಯಾನ್ ಹಾಕಿರೋದಕ್ಕೆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಬಂದು ಅಡುಗೆ ಮನೇಲೂ ಬಿದ್ದಿದೆ. ಇಲ್ಲಿ ಸಿಂಕ್ ತುಂಬ ಪಾತ್ರೆ ಕೂಡ ಇದೆ, ಅಲ್ಲಿ ಇಟ್ಕೊಳ್ಳೋದಕ್ಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಕೆಳಗಡೆ ಇಟ್ಟಿದ್ದೀನಿ. ಆ ಸಿಲಿಂಡ್ರು ಇಲ್ಲಿ ಒಳಗಡೆ ಇಡಬೇಕು. ಇದೂ ಸ್ವಲ್ಪ ಎಲ್ಲ ತೆಗೆದ್ರೆ ಬೇಜಾನ್ ಕಸಗಳು ಇರುತ್ತೆ ಅದರೊಳಗಡೆನೂ ತೆಗಿಬೇಕು. ಇವಾಗ ಅದು ತೆಗೆದ್ರೆ ಅದು 1 hour ಆಗುತ್ತೆ. ನೋಡಿ, ಎಲ್ಲ ಗ್ಯಾಸ್ ಮುದ್ದೆ ಮಾಡೋಕ್ಕೆ ಹೋಗಿ ಗ್ಯಾಸ್ ಮೇಲೆಲ್ಲ ಹಸಿಟ್ಟೆಲ್ಲ ಚೆಲ್ಲೈತೆ. ಇಷ್ಟು ಗಲೀಜಾಗೈತೆ ಅಂದರೆ ಮನೆ ಇವತ್ತು. ಅದನ್ನು ಕ್ಲೀನ್ ಮಾಡೋದೇ ಇವಾಗ ಇರೋದು ನನಗೆ. ಎಷ್ಟೊತ್ತಾಗುತ್ತೆ ಅಂತ ಹೇಳೋಕ್ಕೆ ಅಸಾಧ್ಯ. ಅಕ್ಕಿ ಬೇರೆ ಕ್ಲೀನ್ ಮಾಡಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಶುಕ್ರವಾರ ಎಲ್ಲ ದೀಪ ಎಲ್ಲ ಹಚ್ಬೇಕಿತ್ತು ಬೆಳಿಗ್ಗೆನೆ, ಬಟ್ ಆಗಲಿಲ್ಲ. ಏನಕ್ಕಂದರೆ ನಾನು ಬೆಳ್ಳುಳ್ಳಿ ನೋಡಿದೆ. ಸರಿ ಅದನ್ನು ಇದು ಮಾಡಿಬಿಡೋಣ ಅಂತ ಕೂತ್ಕೊಂಡೆ. ನನಗೆ ಅದೇ ನಗ್ತಿರೋ ಹೇಳಿದ್ರೆ 2 hour ಕೆಲಸ ಹಿಡ್ದೈತೆ ನನಗದು. ಆಮೇಲೆ ನೆಕ್ಸ್ಟು ಅಕ್ಕಿ ಬೇರೆ ಖಾಲಿಯಾಗಿತ್ತು. ಅದು ಅಕ್ಕಿ ಎಲ್ಲ ಕ್ಲೀನ್ ಮಾಡಿ, ಜಾಸ್ತಿ ಗಲೀಜಿರಲಿಲ್ಲ, ಎಲ್ಲವೂ ನಾನು ಬತ್ತಾಯಿತ್ತಷ್ಟೇ. ಅದನ್ನೆಲ್ಲ ಕ್ಲೀನ್ ಮಾಡಿ ನಾನು ಬಾಕ್ಸ್ಗೆ ಹಾಕ್ಕೊಳ್ಳೋದಕ್ಕೆ ನನಗೆ ಅದೇ ಅಷ್ಟೊತ್ತಾಗೋಯ್ತು. ಆ ಫ್ಯಾನ್ ಸೆಕೆ ಬೇರೆ ಮನೇಲಿ ಕೂತ್ಕೊಳ್ಳೋದಕ್ಕಾಗಲ್ಲ. ಫ್ಯಾನ್ ಬೇರೆ ಹಾಕಿದ್ದಕ್ಕೆ ಫ್ಯಾನ್ ಗಾಳಿಗೆ ಮನೆ ತುಂಬ ಎಲ್ಲ ಬರೀ ಬೆಳ್ಳುಳ್ಳಿ ಸಿಪ್ಪೆ. ಮತ್ತು ಮಕ್ಕಳು ಬೇರೆ ಎಲ್ಲ ಪಾಪ ಇಟ್ಕೊಂಡು ಟ್ರೈನ್ ಥರ ಮಾಡಿಕೊಂಡು ಅದನ್ನೆಲ್ಲ ಆಟಾಡ್ಕೊಂಡು ಕುಂತಿದ್ರು. ನಾನು ದೇವ್ರ ಪ್ರಸಾದ ಎಲ್ಲ ನಾನು ಗುರುವಾರನೇ ನಮ್ಮದು ಟಿ ನರಸೀಪುರ ಮನೆ ದೇವ್ರಿಗೆ ಹೋಗಿದ್ವಲ್ಲ, ಅದ್ರದ್ದು ನಂಜನಗೂಡ್ದು ಲಾಡು ಪ್ರಸಾದ ಪ್ರತಿಯೊಂದು ಎಲ್ಲ ಗುರುವಾರನೇ ಎಲ್ಲ ಪೂಜೆ ಎಲ್ಲ ಮಾಡಿ ಪ್ರಸಾದ ಎಲ್ಲ ಗುರುವಾರನೇ ಹಂಚ್ಬಿಟ್ಟಿದ್ದೆ. ನನಗೆ ಶುಕ್ರವಾರ ಏನೋ ಹಂಚೋದು ಪ್ರಸಾದ ಏನೋ ಹಂಚೋದೇನು ಕೆಲಸ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಪೂಜೆ ತಾನೇ ಸಂಜೆ ಮಾಡ್ಕೊಳ್ಳೋಣ ಬಿಡು, ಇನ್ನೇನು ಮಾಡೋಕ್ಕಾಗಲಿಲ್ಲ. ಏನೋ ಮಾಡೋಕ್ಕೋಗಿ ಏನೋ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ನಿಧಾನಕ್ಕೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಿಧಾನಕ್ಕೆ ಮಾಡಿದೆ. ಆಮೇಲೆ ಟಿಫನ್ ತಿಂದಿದ್ದು ಬೆಳಗ್ಗೆದೆಲ್ಲ ಪೂರ್ತಿ ಇತ್ತು ಪಾತ್ರೆಗಳು. ಸರಿ ಅಂತ ಹೇಳ್ಬಿಟ್ಟು ಪಾತ್ರೆಗಳನ್ನೆಲ್ಲ ತೊಳ್ಕೊತಿದ್ದೆ. ಫಸ್ಟು ನನಗೆ ಏನು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀವೋ ಅದು ಆವಾಗಲೇ ಮಾಡಿಬಿಟ್ರೇ ಚೆಂದ. ಅಯ್ಯೋ ಆಮೇಲೆ ಮಾಡೋಣ ಬಿಡು ಅಂದರೆ ಅದು ಅಲ್ಲಿಗೆ ಕೆಲಸ ಹಾಳು ಅಂತಲೇ ಅರ್ಥ. ಯಾವಾಗಲೇ ಆಗಲಿ ಅಂದ್ಕೊಂಡಿರೋ ಕೆಲಸ ಫಸ್ಟು ಮಾಡಿ ಮುಗಿಸ್ಬಿಡ್ಬೇಕು. ಆಗಲೇ ನೆಮ್ಮದಿನೂ ಆಗುತ್ತೆ. ಆಮೇಲೆ ನೆಕ್ಸ್ಟು ಪಾತ್ರೆ ಎಲ್ಲ ತೊಳ್ಕೊಂಡಾದಮೇಲೆ ಸ್ವಲ್ಪ ನನಗೆ ಆಯಿಲ್ದು ಖಾಲಿಯಾಗಿತ್ತು. ಸರಿ ಅದಕ್ಕೆ ಏನು ಮಾಡಿದೆ, ಆಯಿಲೆಲ್ಲ ಗ್ಲಾಸಿನ ಬಾಟ್ಲಲ್ವ ಯೂಸ್ ಮಾಡೋದು ನಾನು. ಅದಕ್ಕೆ ಎಲ್ಲ ಏನು ಮಾಡಿದೆ, ಆಯಿಲೆಲ್ಲ ತುಂಬಿಬಿಟ್ಟು ಆಮೇಲೆ ನೆಕ್ಸ್ಟು ಅದನ್ನು ಮೇಲ್ಗಡೆ ಸ್ವಲ್ಪ ಎಣ್ಣೆ ಸೋರ್ದಂಗಾಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಲೈಟಾಗಿ ಸೈಡಲ್ಲೇ ಇಟ್ಕೊಂಡು ಸ್ವಲ್ಪ ತೊಳ್ಕೊಂಡೆ. ಅದನ್ನು ರೀಫಿಲ್ ಮಾಡಿ ಅದ್ರ ಜಾಗಕ್ಕೆ ಅದನ್ನು ಎತ್ತಿಟ್ಬಿಟ್ಟು ಆಮೇಲೆ ನೆಕ್ಸ್ಟು ಸ್ವಲ್ಪ ಎಣ್ಣೆ ಸೋರಿರೋದ್ರಿಂದ ಗ್ಯಾಸ್ ಮೇಲೂ ಸ್ವಲ್ಪ ಎಣ್ಣೆ ಅನ್ಕಿತ್ತು. ಸ್ವಲ್ಪ ಗ್ಯಾಸು ಗಲೀಜೆ ಆಗಿತ್ತು. ಆಮೇಲೆ ಇದನ್ನು ರೀಫಿಲ್ ಮಾಡಿ ಅದನ್ನು ತೊಳೆದ್ಬಿಟ್ಟು ಸ್ವಲ್ಪ ಡ್ರೈ ಬಟ್ಟೆಲೆಲ್ಲ ಒರೆಸ್ಕೊಂಡು ಆಮೇಲೆ ಅದ್ರ ಜಾಗಕ್ಕೆ ಅದನ್ನು ಇಟ್ಟೆ. ಒಳಗಡೆ ನೀರು ಹೋಗ್ದಂಗೆ ತೊಳ್ಕೊಂಡೆ. ಏನಕ್ಕಂದರೆ ಸ್ವಲ್ಪ ಅದು ಜಿಡ್ಡು ಥರ ಎಣ್ಣೆ ಮೇಲೆಲ್ಲ ಸ್ವಲ್ಪ ಬಂದ್ಬಿಟ್ಟಿತ್ತು. ಇನ್ನು ತೊಳೆದಿಲ್ಲ ಅಂದರೆ ಇನ್ನೊಂದು ಜಾರುತ್ತೆ, ಜಿಡ್ಡು ಥರ ಕೈಯಲ್ಲೆಲ್ಲ ಜಾರುತ್ತೆ. ಗ್ಲಾಸ್ ಬಾಟ್ಲು ಬೇರೆ ಆಗಿರೋದ್ರಿಂದ ಅದು ಜಾರಿದ್ರೆ ಒಂದು ಸಲ ಎತ್ತಾಕಿದ್ರೆ ಹೋಯ್ತದು. ಆಮೇಲೆ ಅದನ್ನು ಒಂದು ಡ್ರೈ ಆಗಿರೋ ಬಟ್ಟೆಲ್ಲ ಒರೆಸ್ಕೊಂಡು ಅದ್ರ ಜಾಗಕ್ಕೆ ಅದನ್ನು ಎತ್ತಿಟ್ಕೊಂಡೆ. ಆಮೇಲೆ ನೆಕ್ಸ್ಟು ಗ್ಯಾಸ್ಗೆಲ್ಲ ಸ್ವಲ್ಪ ನೀರು ಹಾಕಿ ಗ್ಯಾಸೆಲ್ಲ ಅದು ಮುದ್ದೆ ಬೇರೆ ಮಾಡ್ತಾಯಿರ್ತೀನಲ್ವ, ಅದು ಸ್ವಲ್ಪ ಗಲೀಜಾಗಿತ್ತು. ನೈಟು ತೊಳೆದ್ಬಿಟ್ಟು ಮಲಗಿರಲಿಲ್ಲ ನಾನು, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಬೆಳಿಗ್ಗೆ ಟಿಫನ್ ಬೇರೆ ಮಾಡಿದ್ದು ಎಲ್ಲ ಒಟ್ಟಿಗೆ ತುಂಬ ಗಲೀಜಾಗಿತ್ತು. ಸರಿ ತೊಳ್ಕೊಂಬಿಡೋಣ ಅಂತೇಳ್ಬಿಟ್ಟು ಗ್ಯಾಸ್ನ ತೊಳಿತಿದ್ದೆ.
ಆಮೇಲೆ ನೆಕ್ಸ್ಟು ಗ್ಯಾಸ್ ಎಲ್ಲ ಒರೆಸ್ಕೊಂಡೆಲ್ಲ ಆದಮೇಲೆ ಅಲ್ಲಿ ಸಿಲಿಂಡ್ರು ಬೇರೆ ಖಾಲಿಯಾಗಿತ್ತು, ಎಳೆದು ಈ ಕಡೆ ಇಟ್ಟಿದ್ದೆ. ಅದು ಬುಕ್ ಮಾಡಿದ ತಕ್ಷಣ ಬಂದುಬಿಡುತ್ತೆ. ಮೊದಲಾಗಿದ್ದಿದ್ರೆ 3 ದಿನ 4 ದಿನ ಕಾಯಬೇಕಿತ್ತು. ಇವತ್ತು ನೈಟೇ ಬುಕ್ ಮಾಡಿದ್ರು ಮಾರನೇ ದಿನ ಬೆಳಿಗ್ಗೆನೇ ಬಂದುಬಿಡುತ್ತೆ. ಸಿಲಿಂಡ್ರು ಬೇರೆ ಬಂದಿತ್ತು, ಅದನ್ನು ಅದ್ರ ಜಾಗಕ್ಕೆ ಇಡಬೇಕಿತ್ತು. ಅದನ್ನೆಲ್ಲ ಕಿತ್ತು ಅದ್ರ ಜಾಗಕ್ಕೆ ಹಿಂದೆಗಡೆ, ಈಗ ತುಂಬಿದ್ದು ಹಿಂದೆಗಡೆ ಇಟ್ಕೊಂಡು, ಮಾಮೂಲಿ ಡೈಲಿ ಯೂಸ್ ಮಾಡೋದು ಮುಂದೆಗಡೆ ಇಟ್ಕೊಂಡಿದ್ದೆ. ಅದನ್ನ ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು, ತೆಂಗಿನಕಾಯಿ ಬೇರೆ ಎಲ್ಲ ಇತ್ತು, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಆ ಜಾಗ ಎಲ್ಲ ಇದು ಮಾಡಿಕೊಂಡು, ಆಮೇಲೆ ಎಲ್ಲ ಅಡುಗೆ ಮನೆ ಎಲ್ಲ ಗುಡಿಸ್ಬಿಟ್ಟು ಒರೆಸಿ ಅಡುಗೆ ಮನೆ ಪೂರ್ತಿ ಕ್ಲೀನ್ ಮಾಡ್ಕೊಂಬಿಟ್ಟೆ. ಆಮೇಲೆ ಕೂತ್ಕೊಂಡೆ ಅಕ್ಕಿ ಎಲ್ಲ ಸೋಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಜಾಸ್ತಿ ಗಲೀಜೇನು ಇರಲಿಲ್ಲ ಅಕ್ಕಿಲಿ, ಸ್ವಲ್ಪನೇ ಇದ್ದಿದ್ದು. ಎಲ್ಲೋ ಒಂದೊಂದು ಭತ್ತ ಇತ್ತು ಅಷ್ಟೇ, ಕ್ಲೀನ್ ಮಾಡಿಕೊಂಡೆ. ಸ್ವಲ್ಪ ಧೂಳಿತ್ತು, ಅದನ್ನ ಹಂಗೆ ಕೇರ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ. ನೆಕ್ಸ್ಟು ಅದು ಅಕ್ಕಿ ಬಾಕ್ಸ್ ತೊಗೊಂಡೋಗಿ ಅದ್ರ ಜಾಗಕ್ಕೆ ಇಟ್ಬಿಟ್ಟು, ಆಮೇಲೆ ನಾನು ಗುಡಿಸ್ಬೇಕಿದ್ರೆ ಮನೆ ಕಸದ ಸಮೇತ ಗುಡಿಸಿದ್ರೆ ಮನೆ ತುಂಬ ಬೆಳ್ಳುಳ್ಳಿ ಸಿಪ್ಪೆನೇ ಹಂಡೋಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಒಂದು ಕವರ್ಗೆ ಮರದಿಂದ ಎಲ್ಲ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಎತ್ಕೊಂಡಾದಮೇಲೆ ಪೂರ್ತಿ ಮನೆಯೆಲ್ಲ ಗುಡಿಸಿ ಪೂರ್ತಿ ಮನೆಯೆಲ್ಲ ಒರೆಸ್ಕೊಂಬಂದ್ಬಿಟ್ಟೆ ಒಂದು ಕಡೆಯಿಂದ. ಆಮೇಲೆ ನೆಕ್ಸ್ಟು ಗುಡಿಸಿ ಒರೆಸಿ ಎಲ್ಲ ಆದಮೇಲೆ ಸ್ನಾನ ಮಾಡ್ಕೊಂಬಂದೆ. ಸ್ನಾನ ಮಾಡ್ಕೊಂಬಂದು ಆಮೇಲೆ ಗಿಡಕ್ಕೆ ನೀರು ಹಾಕಬೇಕಿತ್ತು. ಪಾಟ್ಗಳಿಗೆಲ್ಲ ನೀರು ಹಾಕಿ ಸ್ವಲ್ಪ ಬೆಳಗ್ಗೆ ಎದ್ದಿದ ತಕ್ಷಣವೇ ನಾನು ಪ್ಯಾಸೇಜೆಲ್ಲ ತೊಳೆದ್ಬಿಡ್ತೀನಿ. ಅದರಿಂದ ಜಾಸ್ತಿ ಗಲೀಜೇನಾಗಿರಲಿಲ್ಲ. ಸರಿ ಅಂತೇಳ್ಬಿಟ್ಟು ಒಂದು 4 ಜಗ್ ನೀರು ಹಾಕಿ ತೊಳ್ಕೊಂಡೆ ಅಷ್ಟೇ. ಪಾಟ್ಗಳಿಗೆಲ್ಲ ನೀರು ಹಾಕಿದೆ. ನೀರು ಹಾಕಿದ ಮೇಲೆ ನೆಕ್ಸ್ಟು ಹೂವು ಎಲ್ಲ ಹೋಗಿ ಅಂಗಡಿಗೆ ಹೋಗಿ ತೊಗೊಂಬಂದಿದ್ದೆ. ಅದಕ್ಕೆ ಹೂವು ಎಲ್ಲ ಹಾಕಿ ಮೇಲ್ಗಡೆ ದೇವ್ರ ಮನೆಗೆ ಮತ್ತು ಕೆಳಗಡೆ ರಾಘವೇಂದ್ರ ಸ್ವಾಮಿದು ಎಲ್ಲ ಇಟ್ಟು ನಾನು ಪೂಜೆ ಮಾಡಿದ್ದೀನಲ್ವ, ಅದಕ್ಕೆ ಎಲ್ಲದಕ್ಕೂ ಸೇರಿಸಿ ನಾನು ಎಲ್ಲ ಇದು ಮಾಡ್ಕೋತಿದ್ದೆ. ಹೂವು ಎಲ್ಲ ಹಾಕಿ ರೆಡಿ ಮಾಡ್ಕೋತಿದ್ದೆ. ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ನನಗೆ ಆಚೆ ಕಡೆ ತುಳಸಿ ಹತ್ರ ಪೂಜೆ ಮಾಡಬೇಕಿದ್ರೆ ನನಗೆ ಸಡನ್ನಾಗಿ ನೆನಪಾಯಿತು. ತುಂಬೆ ಹೂವು ಎಲ್ಲ ಬಿಟ್ಟಿತ್ತು. ನಾನು ಯಾವಾಗಲೂ ತೆಗೆದು ಕಿತ್ತಾಕ್ತಾ ಇರ್ತೀನಿ, ಬಟ್ ನಾನು ಮರ್ತುಬಿಟ್ಟೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಕಿತ್ಕೊಂಡೆ. ನಮ್ಮ ಪಾಟಲ್ಲೇ ಬಂದಿದೆ ತುಂಬೆ ಹೂವು ಗಿಡ, ಅದನ್ನೆಲ್ಲ ಕಿತ್ಕೊಂಡು ಗಣೇಶನಿಗೆ ಪ್ರಿಯವಾದ ಹೂವು ಅಲ್ವಾ ಅದು, ಸರಿ ಅಂತ ಹೇಳ್ಬಿಟ್ಟು ಒಂದು ಪುಟಾಣಿದು ಬೆಳ್ಳಿ ಗಣೇಶ ಇದೆ, ಅದಕ್ಕೆ ಹಾಕ್ಕೊಂಡು ಆಮೇಲೆ ಕೈ ಮುಕ್ಕೊಂಡೆ. ಇನ್ನೇನು ಮಾಡೋದು, ಪೂಜೆ ಮಾಡೋದಕ್ಕೂ ಮುಂಚೆ ನಾನು ಅದನ್ನು ಮರೆತುಬಿಟ್ಟೆ. ಆಮೇಲೆ ನೆಕ್ಸ್ಟು ಇನ್ನೇನು ಸಂಜೆ ಆಯ್ತಲ್ವ, ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಫಿ ರೆಡಿ ಮಾಡ್ಕೊತಿದ್ದೆ. ದೇವ್ರಿಗೆಲ್ಲ ತಂದಿದ್ದೆಲ್ಲ ದೇವ್ರ ಪ್ರಸಾದ ಎಲ್ಲ ಕಡಲೆಪುರಿ ಎಲ್ಲ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಖಾರ ಹಾಕ್ಕೊಂಡು ಸರಿ ಅಂತ ಹೇಳ್ಬಿಟ್ಟು ಕಾಫಿ ಕುಡಿತಾ ಕೂತಿದ್ದೆ. ಕಾಫಿ ಎಲ್ಲ ಕುಡ್ದಾದ್ಮೇಲೆ ಮಕ್ಳಿಗೆ ಎಣ್ಣೆ ಹಾಕಬೇಕಿತ್ತು. ನತ್ತಿಗೆ ಹರಳೆಣ್ಣೆ ಮತ್ತು ಕೂದಲಿಗೆಲ್ಲ ಕೊಬ್ಬರಿ ಎಣ್ಣೆ ಹಾಕ್ತೆ ನನ್ನ ಮಗಳಿಗೆ. ಆಮೇಲೆ ನನ್ನ ಮಗನಿಗೆ ಬುರುಡೆಗೆ ಸ್ವಲ್ಪ ಎಣ್ಣೆ ಸವರ್ದೆ, ಇಲ್ಲಾಂದರೆ ಎಲ್ಲ ಡ್ಯಾಂಡ್ರಫ್ ಥರ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಇದು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.